ಬರ್ಲಿ ಬರ್ಲಿ ನಾನು ಸುಳ್ಳು ಕಡಿದೆ ನಿಜ ಬಿಟ್ಟು ನೋಡು ಈಗ ಅಷ್ಟು ಬಿಸಿಲಿ ಇಟ್ಟಿದ್ದೇನೆ ಕೈ ಇವಾಗ ಇದ್ರಲ್ಲಿ ನೀರ್ ಹಾಕ್ತೀನಿ ಕ್ಯಾಪ್ ಹಾಕಕ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ವಾಟ್ ಇಫ್ ಕನ್ನಡ ಎಕ್ಸ್ಪೆರಿಮೆಂಟ್. ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ. ಇವತ್ತು ನಾವು ಈ ವಿಡಿಯೋದಲ್ಲಿ ಏನ್ ಮಾಡ್ತಿದೀವಿ ಗೊತ್ತಾ? ನೋಡ್ರಿ, ಹಾಲನ್ನ ಐಸ್ ಗಡ್ಡೆ ಕೆಳಗೆ ಇಟ್ಟು ಉಗಿಸ್ತಾ ಇದೀವಿ. ಅದು ಉಕ್ಕುತ್ತೋ ಇಲ್ಲ ನೋಡೋಣ ಬನ್ನಿ. ನೀವು ಫಸ್ಟ್ ವಿಡಿಯೋನ ನೋಡ್ಕೊ ಬನ್ನಿ. ನೋಡಿದ್ರಲ್ಲ ಆ ವಿಡಿಯೋದಲ್ಲಿ ಬರೀ ಐಸಲ್ಲಿ ಹಾಲು ಉಕ್ಸಿದ್ರು. ಹೇಗ್ ಸಾಧ್ಯ ಅದು? ಯೋಚನೆ ಮಾಡ್ತಾ ಇದೀನಿ, ಬೆಂಕಿಲಿ ಹಾಲು ಉಕ್ಸಿದ್ದಾರೆ, ಬಟ್ ಐಸಲ್ಲಿ ಹೇಗೆ ಉಕ್ಸೋದು? ಹೇಗೆ ನೋಡೋಣ ಬನ್ನಿ, ಈ ವಿಡಿಯೋದಲ್ಲಿ ನೋಡೋಣ. ಅಷ್ಟು ಐಸ್ ನ ಫ್ರೀಸ್ ಮಾಡಕ್ ಇಟ್ಟಿದ್ದೀನಿ, ಅದನ್ನ ತಗೊಂಡ್ ಬಂದ್ಬಿಡ್ತೀನಿ. ನೋಡಿ, ಇದ್ರ ಕೆಳಗೆ ಏನಾದ್ರು ಇರ್ಬೇಕಂತ ನಿಮ್ಗೆ ಡೌಟ್ ಇರ್ಬೋದು, ಬನ್ನಿ ತೋರಿಸ್ತೀನಿ. ನೋಡಿ, ಏನೂ ಇಲ್ಲ, ಪ್ಯೂರ್ ಐಸ್ ಇದು. ನೋಡಿ, ಎಲ್ಲ ಐಸ್. ನೋಡಿ, ಎಲ್ಲ ಜೋಡಿಸಿದ್ದೀನಿ. ಇದ್ರೊಳಗೆ ಏನೂ ಇಲ್ಲ, ನೋಡ್ಕೊಂಬಿಡಿ. ನೋಡಿ, ಒಳಗೆ ನೋಡಿ ಒಂದ್ಸರಿ, ಏನೂ ಇಲ್ಲ, ಫುಲ್ ಬ್ಲ್ಯಾಂಕ್ ಎಂಟಿ ಇದೆ. ಈಗ ಹಾಲನ್ನ ಇದ್ರಲ್ಲಿ ಹಾಕೊಂಡ್ಬಿಡೋಣ. ಬೇರೆ ಏನು ಮಿಕ್ಸ್ ಮಾಡಿಲ್ಲ ಇದರಲ್ಲಿ, ಜಸ್ಟ್ ಹಾಲು ಮತ್ತೆ ಐಸ್. ನೋಡೋಣ ಹೇಗಾಗುತ್ತೆ ಅಂತ. ಹಾಕು. ಈಗ ಇದರಲ್ಲಿ ಹಾಲು ಹಾಕೋಣ ಬನ್ನಿ. ಈಗ ಒಂದು ಮಂತ್ರ ಹೇಳ್ತೀನಿ. ಮಂತ್ರ ಕೆಲಸ ಮಾಡ್ತಾ ಇದೆ, ನೋಡೋಣ ಕೆಲಸ ಮಾಡುತ್ತೋ ಇಲ್ಲ. ಬೂಮ್ ಚಟಕ್. ಏನು ಆಗ್ತಾ ಇಲ್ಲ ಗುರು. ಆಗುತ್ತೆ ಹೊಗೆ ಬರ್ತಾ ಇದೆ, ಹೊಗೆ ಕಾಣಿಸ್ತಾ ಇರ್ಬೋದು ನಿಮಗೆ. ಬಂತು ಬರ್ಲಿ ಬರ್ಲಿ. ನಾನ್ ಸುಳ್ಳು ಅನ್ಕೊಂಡಿದ್ದೆ, ನಿಜ ಆಗ್ಬಿಡ್ತು ನೋಡು. ಐಸ್ ಮಂತ್ರ ಹೋಗೋದಕ್ಕೆ ಬಂದಿದ್ ನೋಡು. ನೋಡಿ ಹಾಲು ಹೇಗ್ ಬರ್ತಾ ಇದೆ, ಉಕ್ತಾ ಇದೆ. ಐಸಲ್ಲೂ ಈಗ ಹಾಲು ಉಕ್ಕಿಸ್ಬೋದು ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಇದೇನಿದು ಅಪ್ಪ, ಇಷ್ಟು ಬಿಸಿ ಇದೆ. ನೋಡಿ, ಹೊಗೆ ಬರ್ತಾ ಇದೆ. ನೋಡಿ ಯಾವ ತರ ಸ್ಪ್ರೆಡ್ ಆಗ್ತಾ ಇದೆ. ಮಚ್ಚ, ಇನ್ನೊಂದು ಮಂತ್ರ ಹೇಳಿ ಇದ್ರೊಳಗೆ ಕೈ ಹಾಕ್ತೀನಿ. ಹಾಗೆ ಆ ಮಂತ್ರ ನನಗಾದ್ರೂ ಹೇಳ್ಕೊಡು. ಈಗ ಅಷ್ಟು ಬಿಸಿಲಿ ಇಟ್ಟಿದ್ದೇನೆ ಕೈ, ಏನು ಆಗ್ದಿಲ್ಲ ನಿನ್ಗೆ? ಹ ಅಷ್ಟು ಬಿಸಿಲು ಕೈ ಇಡ್ತಿದ್ದಾನೆ, ನನಗಂತೂ ನೋಡಕ್ಕೆ ಒಂಥರ ಆಗ್ತದೆ. ಬಿಸಿ ಇಲ್ಲ ಅದು, ಇವನ್ ಕೈ ಇಡ್ತಾನೆ ಹೋಗ್ತಾ ಇದ್ದಾನೆ, ಮಾತಾಡೋರು ಕೇಳಂಗಿಲ್ಲ ಇವನ್. ನೀನ್ ಇಡು ಒಂದ್ಸರಿ. ಬಿಸಿ ಇದೆ, ಏನಾಗಲ್ವಾ? ಇಡು. ನನಗೆ ಭಯ ಆಗ್ತದೆ, ಹೇಳು ಫಸ್ಟ್. ಏನಾಗಲ್ವಾ? ಒಂದ್ ಮಂತ್ರ ಇದೆ, ಹೇಳ್ಕೊಡ್ತೀನಿ, ಹೇಳು. ಹೇ, ಏನಾಗಲ್ವಾ? ಏನೂ ಆಗಲ್ಲ. ನಿಜ ಏನೂ ಆಗ್ತಿಲ್ಲ. ಇಲ್ಲ, ಏನೂ ಆಗ್ಲಿಲ್ಲ. ನೋಡಿ, ಇನ್ನ ಎಷ್ಟು ಉಕ್ತಾ ಇದೆ ಹಾಲು. ಆ ಮಂತ್ರ ಏನು ಗೊತ್ತಾಗ್ಬೇಕಾ ನಿಮಗೂ? ಲಾಸ್ಟ್ ಅಲ್ಲಿ ಹೇಳ್ತೀವಿ ನಿಮಗೆ. ಲಾಸ್ಟ್ ಅಲ್ಲಿ ಆ ಮಂತ್ರ ಹೇಳ್ತೀನಿ. ನೋಡಿ, ಇನ್ನ ಉಕ್ತಾನೆ ಇದೆ. ನೋಡಿ ಯಾವ ತರ ಆಗ್ತಿದೆ ನೋಡಿ. ರಿಯಾಕ್ಷನ್ ಫುಲ್ ಹೆವಿ ಆಗಿದೆ ರಿಯಾಕ್ಷನ್. ನೋಡಿ, ನನಗೆ ನಾವೇ ಮಂತ್ರವಾದಿಗಳಾಗಿದೀವೇನೋ ಅನ್ಸ್ತಾ ಇದೆ ಇವಾಗ. ಸೊ ನೋಡಿ, ಇನ್ನು ಉಕ್ತಾನೆ ಇದೆ ಇದು. ಇಲ್ಲ, ಇದು ಇದ್ರಲ್ಲಿ ಹಾಕೊಂಡ್ಬಿಡೋಣ ಬನ್ನಿ. ಕೈ ಮೇಲೆ ಹಾಕೋಣ. ಆ ಮಂತ್ರ ಹೇಳಿದ್ರೆ ಏನೂ ಆಗ್ತಾ ಇಲ್ಲ, ಅಷ್ಟು ಬಿಸಿ ಇದೆ ಅದು. ನನ್ನ ಕೈನೂ ಸುಡ್ತಾ ಇಲ್ಲ ಇವಾಗ. ಸ್ಟಾರ್ಟಿಂಗ್ ಸ್ವಲ್ಪ ಸುಡ್ತು, ಆದ್ರೆ ಇವಾಗ ಸುಡ್ತಾ ಇಲ್ಲ. ನಿಮಗಿದ್ರ ಹಿಂದಿನ ರಹಸ್ಯ ಏನ್ ಗೊತ್ತಾ? ಇಲ್ಲಿ ನೋಡಿ,
ಇದೇ ಇದ್ರ ರಹಸ್ಯ. ಕ್ಯಾಲ್ಸಿಯಂ ಕಾರ್ಬೈಡ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಗೊತ್ತಾ? ನೀವು ವೆಲ್ಡಿಂಗ್ ಶಾಪ್ ಅಲ್ಲಿ ನೋಡಿರ್ತೀರಾ, ಗ್ಯಾಸ್ ವೆಲ್ಡಿಂಗ್ ಶಾಪ್ ಅಲ್ಲಿ ಅಲ್ಲಿ ಯೂಸ್ ಮಾಡ್ತಾರೆ. ನೋಡಿ ಯಾವ ರೀತಿ ಬರ್ತಾ ಇದೆ ನೋಡಿ, ಫುಲ್ ರಿಯಾಕ್ಷನ್ ಆಗುತ್ತೆ ನೋಡಿ. ಇದ್ರ ಹಿಂದ್ಗಡೆ ಏನ್ ಸೈನ್ಸ್ ಇದೆ ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಆಯ್ತು ಅಂತ. ಅದರಿಂದ ಏನ್ ಸೈನ್ಸ್ ಇದೆ ಗೊತ್ತಾ? ಕ್ಯಾಲ್ಸಿಯಂ ಕಾರ್ಬೈಡ್ ಎಂದು ಒಂದು ಧಾತು ಇರುತ್ತೆ. ಅದ್ರ ಮೇಲೆ ನೀರಿನ ಅಂಶ ಏನಾದ್ರು ಹಾಲಿನಲ್ಲಿ ನೀರಿನ ಅಂಶ ಇರುತ್ತಲ್ಲ, ಆ ನೀರಿನ ಅಂಶ ಅದ್ರೊಳಗೆ ಬಿದ್ದಾಗ ಅದರಲ್ಲಿ ಅಸೆಟಿಲಿನ್ ಗ್ಯಾಸ್ ಎಂಬ ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ. ಅದು ರಿಲೀಸ್ ಆದ್ಮೇಲೆ ರಿಯಾಕ್ಷನ್ ಆಗಿ ಅವಾಗ ಹಾಲು ಉಕ್ಕುತ್ತೆ. ಈ ಹಾಲು ಉಕ್ಕೋದ್ರಲ್ಲಿ ನಾವು ಐಸ್ ಯೂಸ್ ಮಾಡೋದಲ್ಲ, ಅದೇನು ಯೂಸ್ ಬರ್ಲಿಲ್ಲ ಇದ್ರಲ್ಲಿ. ನಾವು ವಿಡಿಯೋಗೋಸ್ಕರ ಯೂಸ್ ಮಾಡಿದ್ವಿ. ನೀವು ಬಹಳ ವಿಡಿಯೋಸ್ ನೋಡಿರ್ತೀರಾ, ಅವ್ರು ಐಸ್ ಇಟ್ಟು ಹಾಲು ಉಕ್ಕೋ ತರ ಮಾಡ್ತಾರೆ, ಬೆಂಕಿ ಇಲ್ದಂಗೆ ಹಾಲು ಉಕ್ಕೋ ತರ ಮಾಡ್ತಾರೆ ಬಹಳ ಜನ ಬಾಬಾಗಳು, ಸ್ವಾಮೀಜಿಗಳು. ಇದೆಲ್ಲ ಸೈನ್ಸ್ ಬಿಟ್ರೆ ಬೇರೆ ಪವಾಡ ಏನು ಇಲ್ಲ. ಇದು ರಿಯಾಕ್ಷನ್ ಅಷ್ಟೇ, ಇದು ಕೆಮಿಕಲ್ ರಿಯಾಕ್ಷನ್ ಇದು ಅಷ್ಟೇ. ಇದರಲ್ಲಿ ಸೈನ್ಸ್ ಬಿಟ್ರೆ ಮ್ಯಾಜಿಕ್ ಗೀಜಿಕ್ ಏನಿಲ್ಲ ಇದ್ರಾಗ. ಕೆಲವೊಬ್ರು ಅನ್ಕೊಂತಾರೆ ಇದು ಬ್ಲಾಕ್ ಮ್ಯಾಜಿಕ್ ಅದು ಇದು ಅಂತ, ಆತರ ಏನಿಲ್ಲ ಇದ್ರಲ್ಲಿ. ಈಗ ಇದ್ರಲ್ಲಿ ಇಂಡೋರ್ ಅಲ್ಲಿ ನೋಡಿದ್ವಲ್ಲ ರಿಯಾಕ್ಷನ್ ಹೇಗಾಗುತ್ತೆ ಹಾಲಿಂದ ಅಂತ. ಈಗ ಇನ್ನೊಂದು ಐಡಿಯಾ ಬಂದಿದೆ, ಇನ್ನೊಂದ್ ಸ್ವಲ್ಪ ಕ್ಯಾಲ್ಸಿಯಂ ಕಾರ್ಬೈಡ್ ಕೂಡ ನಮ್ಮ ಹತ್ರ ಇದೆ. ಇನ್ನೊಂದ್ ತರ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಯೋಚನೆ ಮಾಡ್ತಿದೀವಿ. ಹೇಗಂದ್ರೆ ಒಂದ್ ಬಾಟ್ಲ್ ಅಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡ್ ಹಾಕಿ ಅದರಲ್ಲಿ ನೀರ್ ಹಾಕಿದ್ರೆ ಯಾವ ತರ ರಿಯಾಕ್ಷನ್ ಆಗುತ್ತೆ, ಮುಚ್ಚಳ ಹಾಕಿ ಬಿಟ್ರೆ ಯಾವ ತರ ರಿಯಾಕ್ಷನ್ ಆಗುತ್ತೆ, ಅದೇನಾದ್ರೂ ಬರ್ಸ್ಟ್ ಆಗುತ್ತಾ ಏನಾಗುತ್ತೆ ನೋಡೋಣ. ಅದು ಇಲ್ಲಿ ಮಾಡಕ್ ಬರಲ್ಲ, ಆಚೆ ಕಡೆನೆ ಮಾಡ್ಬೇಕು. ಬನ್ನಿ ಆಚೆ ಕಡೆ ಔಟರ್ ಅಲ್ಲಿ ಹೋಗೋಣ ಬನ್ನಿ. ಇವಾಗ ತಗೊಂಡು ಹೋಗಿ ಹಾಕೋಣ ಇದನ್ನ ಕ್ಯಾಲ್ಸಿಯಂ ಕಾರ್ಬೈಡ್. ನೋಡಿ ಕೈಯಲ್ಲಿ ಇಟ್ಕೊಂಡಿದೀನಿ ನೋಡಿ. ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಇವಾಗ ಹೊರಗಡೆ ಬಂದಿದೀವಿ ಔಟ್ ಸೈಡ್. ನೀರು ಮತ್ತೆ ಇದು ಕ್ಯಾಲ್ಸಿಯಂ ಕಾರ್ಬೈಡ್. ಈಗ ಫಸ್ಟ್ ಈ ಬಾಟ್ಲಿಯಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡ್ ಹಾಕೋಣ. ಎಲ್ಲ ಪೀಸ್ ಮಾಡ್ಕೊಂಡಿದ್ವಿ, ದೊಡ್ಡ ಪೀಸ್ ಇತ್ತು ಇದು. ಎಲ್ಲ ಹಾಕ್ಬಿಡು ಮಚ್ಚ. ಯಾವ ತರ ರಿಯಾಕ್ಷನ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ, ನೋಡೋಣ. ನೋಡ್ತಿದ್ದೀರಲ್ಲ ಕ್ಯಾಲ್ಸಿಯಂ ಕಾರ್ಬೈಡ್ ಎಲ್ಲ ಇದ್ರಲ್ಲಿ ಹಾಕಿದೀವಿ. ಈಗ ನೀರ್ ಹಾಕೋಣ ಇದ್ರಲ್ಲಿ. ಮಳೆ ಬೇರೆ ಸೇಫ್ಟಿ ಮುಖ್ಯ ಇದರಲ್ಲಿ. ನೀವ್ ಯಾರು ಮನೆ ಟ್ರೈ ಮಾಡಬೇಡಿ ಇದನ್ನ. ಇವಾಗ ಇದ್ರಲ್ಲಿ ನೀರ್ ಹಾಕ್ತೀನಿ. ಕ್ಯಾಪ್ ಹಾಕ. ನೋಡ್ತಿದ್ದೀರಾ? ನೋಡಿದ್ರಲ್ಲ ಈಗ ರಿಯಾಕ್ಷನ್ ಹೇಗಿತ್ತು ಅಂತ. ಫುಲ್ ಬ್ಲಾಸ್ಟ್ ಆಗಿದೆ, ಫುಲ್ ಬ್ಲಾಸ್ಟ್ ಆಗಿತ್ತು. ಯಾವ ರೀತಿ ಇನ್ನೊಂದ್ಸರಿ ಟ್ರೈ ಮಾಡೋಣ ನೋಡಿ. ಬಾಟಲ್ ನೋಡಿ ಯಾವ ತರ ಆಗಿದೆ ರಿಯಾಕ್ಷನ್ ಇಂದ. ಪೂರ್ತಿ ಚೂರ್ ಆಗಿಬಿಟ್ಟಿದೆ ಬಾಟ್ಲು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ತರ ವಿಡಿಯೋಸ್ಗೋಸ್ಕರ ನಮ್ಮ ವಾಟ್ ಇಫ್ ಕನ್ನಡ ಎಕ್ಸ್ಪೆರಿಮೆಂಟ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.